ಒಂದೂರಲ್ಲಿ ಒಂದು ಬೃಹತ್ ದೇವಾಲಯವಿತ್ತು. ಅದರ ಒಳಗಡೆ ಸಾವಿರಾರು ಬುದ್ಧನ ಮೂರ್ತಿಗಳು ಪ್ರತಿಷ್ಠೆಯಾಗಿದ್ದವು. ಅನೇಕ ಜನ ಬೌದ್ಧ ಭಿಕ್ಷುಗಳು ಅಲ್ಲಿ ಸಾಧನೆಯಲ್ಲಿ ತೊಡಗುತ್ತಿದ್ದರು. ಪ್ರತಿಯೊಬ್ಬರು ತಮಗೆ ಇಷ್ಟವಾದ ಒಂದೊಂದು ಮೂರ್ತಿಯನ್ನು ಪೂಜಿಸುತ್ತಾ ಇದ್ದರು. ಒಬ್ಬ ವಯಸ್ಸಾದ ಭಿಕ್ಷುವಿಗೆ ಒಂದು ಅಮೃತ ಶಿಲೆಯ ಬುದ್ಧನ ವಿಗ್ರಹ ಬಹಳ ಅಚ್ಚುಮೆಚ್ಚು. ಪ್ರತಿದಿನ ಆ ಮೂರ್ತಿಯ ಮುಂದೆ ಗಂಧದ ಕಡ್ಡಿಯನ್ನು ಹಚ್ಚಿ ಧ್ಯಾನಕ್ಕೆ ಕೂಡುತ್ತಿದ್ದರು. ಒಂದು ದಿನ ಆತನಿಗೊಂದು ಕೆಟ್ಟ ಆಲೋಚನೆ ಬಂತು. ನಾನು ಗಂಧದ ಕಡ್ಡಿಯನ್ನು ನನ್ನ ಬುದ್ಧನ ಮೂರ್ತಿಯ ಮುಂದೆ ಉರಿಸುತ್ತಿದ್ದೇನೆ, ಆದರೆ ಆ ಗಂಧದ ಕಡ್ಡಿಯ ಸುವಾಸನೆ ಹೊರಗೆ ಉಳಿದೆಲ್ಲ ಬುದ್ಧನ ಮೂರ್ತಿಗಳಿಗೂ ತಲುಪುತ್ತದೆ. ನನ್ನ ಗಂಧದ ಕಡ್ಡಿ ನನ್ನ ಬುದ್ಧನ ಮೂರ್ತಿಗೆ ಮಾತ್ರ ತಲುಪಬೇಕು, ಉಳಿದ ಮೂರ್ತಿಗಳಿಗೇಕೆ ತಲುಪಬೇಕು? ನನ್ನ ಗಂಧದ ಕಡ್ಡಿಯ ಸುವಾಸನೆಯನ್ನು ಅಘ್ರಾಣಿಸಿ ಉಳಿದ ಬುದ್ಧರು ಮೆರೆಯುತ್ತಿದ್ದಾರೆ, ನನ್ನ ಬುದ್ಧ ಸೊರಗುತ್ತಿದ್ದಾನೆ ಎನಿಸಿತು. ತಕ್ಷಣ ಆತ ಒಂದು ಬಿದಿರಿನ ಕೊಳುವೆಯನ್ನು ತಯಾರಿಸಿದ. ಆ ಕೊಳುವೆಯ ಒಂದು ತುದಿಯಲ್ಲಿ ಗಂಧದ ಕಡ್ಡಿಯನ್ನು ಉರಿಸುತ್ತಿದ್ದ. ಕೊಳುವೆಯ ಮತ್ತೊಂದು ತುದಿಯನ್ನು ಅಮೃತ ಶಿಲೆಯ ಬುದ್ಧನ ಮೂಗಿನ ಹತ್ತಿರದಲ್ಲಿ ಇಡುತ್ತಿದ್ದ. ಗಂಧದ ಹೊಗೆ ನೇರವಾಗಿ ಅವನ ಬುದ್ಧನ ಮೂರ್ತಿಗೆ ತಾಕುತ್ತಿತ್ತು. ಈಗ ಅವನಿಗೆ ನನ್ನ ಬುದ್ಧ ಮಾತ್ರ ನನ್ನ ಗಂಧದ ಕಡ್ಡಿಯ ಸುವಾಸನೆಯನ್ನು ಆಘ್ರಾಣಿಸುತ್ತಿದ್ದಾನೆ ಎಂದು ಬಹಳ ಸಂತೋಷವಾಯಿತು. ಕೆಲವು ದಿನ ಈ ವ್ಯವಸ್ಥೆ ಚೆನ್ನಾಗಿ ನಡೆಯಿತು. ಆದರೆ ಕೆಲವೇ ದಿನಗಳಲ್ಲಿ ಅಮೃತ ಶಿಲೆಯ ಬುದ್ಧನ ಮೂರ್ತಿಯ ಮುಖ ಕಪ್ಪಾಗುತ್ತಾ ಬಂದಿತು. ಎಷ್ಟು ತೊಳೆದರೂ ಕೊಪ್ಪು ಹೋಗುತ್ತಿರಲಿಲ್ಲ. ಹಾಲಿನಂತೆ ಬೆಳ್ಳಗಿದ್ದ ಅಮೃತ ಶಿಲೆಯ ಮೂರ್ತಿ ಕಪ್ಪಗಾಗುತ್ತಿರುವುದನ್ನು ಕಂಡು ಬೌದ್ಧ ಭಿಕ್ಷು ಚಿಂತಾಕ್ರಾಂತನಾದ. ಹಿರಿಯ ಭಿಕ್ಷುಗಳ ಬಳಿ ಹೋಗಿ ತನ್ನ ಗೋಳನ್ನು ಹೇಳಿಕೊಂಡ. ಸ್ಥಳಕ್ಕೆ ಬಂದು ಎಲ್ಲವನ್ನು ಪರಿಶೀಲಿಸಿದ ಹಿರಿಯ ಭಿಕ್ಷುಗಳು, ಬಿದಿರಿನ ಕೊಳುವೆಯ ಮೂಲಕ ಬರುವ ಸುವಾಸನೆಯ ಹೊಗೆ ನೇರವಾಗಿ ಬೀಳುತ್ತಿರುವುದರಿಂದ ಮೂರ್ತಿಯ ಮುಖ ಕಪ್ಪಗಾಗುತ್ತಿದೆ, ಮೊದಲು ಕೊಳವೆಯನ್ನು ತೆಗೆದುಹಾಕಿ ಎಂದರು. ಆಗ ಬೌದ್ಧ ಭಿಕ್ಷು, ನನ್ನ ಗಂಧದ ಕಡ್ಡಿಯ ಸುವಾಸನೆಯನ್ನು ಉಳಿದ ಬುದ್ಧರು ಅಘ್ರಾಣಿಸುತ್ತಾರಲ್ಲ ಎಂದ. ಹಿರಿಯ ಭಿಕ್ಷುಗಳು, ಇಷ್ಟು ಸ್ವಾರ್ಥ ಒಳ್ಳೆಯದಲ್ಲ. ಸುವಾಸನೆ ಎಲ್ಲರೂ ಅಘ್ರಾಣಿಸುವಂತಾಗಲಿ, ಅದರಲ್ಲಿ ತಪ್ಪೇನಿಲ್ಲ. ನಿನ್ನೊಬ್ಬನ ಬುದ್ಧ ಮಾತ್ರ ಅಘ್ರಾಣಿಸಬೇಕೆಂದರೆ ಅದರ ಮುಖ ಕಪ್ಪಾಗುತ್ತದೆ ಎಂದು ಬುದ್ಧಿವಾದ ಹೇಳಿದರು. ಆಗ ಆತ ಬಿದಿರು ಕೊಳುವೆಯನ್ನು ತೆಗೆದುಹಾಕಿದ. ಕೆಲವೇ ದಿನಗಳಲ್ಲಿ ಅಮೃತ ಶಿಲೆಯ ಮೂರ್ತಿ ಮತ್ತೆ ಬೆಳ್ಳಗಾಯಿತು. ನಮಗೆ ದೊರೆತಿರುವ ಅಧಿಕಾರ, ಅವಕಾಶಗಳು, ಸಿರಿ ಸಂಪತ್ತುಗಳು ನಮ್ಮ ಕೈಗೆ ಸಿಕ್ಕಿರುವುದು ಗಂಧದ ಕಡ್ಡಿಗಳು. ಅದರ ಅನುಕೂಲ ನಮ್ಮವರಿಗೆ ಮಾತ್ರ ದೊರೆಯಬೇಕು, ಬೇರೆಯವರಿಗೆ ಅದರ ಅನುಕೂಲವಾಗಬಾರದು ಎಂಬ ಸ್ವಾರ್ಥ ನಮ್ಮಲ್ಲಿ ಮೂಡಿದರೆ ನಮ್ಮವರ ಮುಖವು ಕೂಡ ಆ ಬುದ್ಧನ ಮೂರ್ತಿಯಂತೆ ಕಪ್ಪಗಾಗುತ್ತದೆ. ನಮ್ಮವರಿಗೂ ಉಪಯೋಗವಾಗಲಿ, ಇತರರಿಗೂ ಉಪಯೋಗವಾಗಲಿ ಎಂಬ ವಿಶಾಲ ಮನೋಭಾವ ಮೂಡಿದರೆ ಇಡೀ ಸಮಾಜವೇ ಏಕೆ ಇಡೀ ದೇಶವೇ ಸಮೃದ್ಧಿಯಾಗುತ್ತದೆ ಅಲ್ಲವೇ? ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.